ಎಲ್ಲ ಶುಭೋದಯ ಮಕ್ಕಳೇ. ನಾವು ಇಂದಿನ ತರಗತಿಯಲ್ಲಿ ಮಾಡಿದ ಮುಂದುವರೆದ ಭಾಗವನ್ನು ಈ ದಿನ ಮುಂದುವರೆದ ಭಾಗದ ಪಾಠವನ್ನು ಮುಂದುವರಿಸೋಣ ಮಕ್ಕಳೇ. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಗದ್ಯಪಾಠ 4 ಕೈ ಬರಹ ಎಂಬ ಗದ್ಯಪಾಠವನ್ನು ನಾವು ಕಲ್ತ್ಕೊಂಡ್ವಿ. ಅದರಲ್ಲಿ ಅರ್ಧ ಭಾಗವನ್ನು ನಾವು ಕಲ್ತ್ಕೊಂಡಿದ್ದೀವಿ. ಈಗ ಮುಂದುವರೆದ ಭಾಗವನ್ನು ನಾವು ಪೂರೈಸೋಣ. ಆದರೆ ನಾವು ಇಂದಿನ ತರಗತಿಯಲ್ಲಿ ಒಂದು ಉತ್ತಮವಾದ ಕೈ ಬರಹದ ಲಕ್ಷಣಗಳನ್ನು ನಾವು ಯಾವ ಥರ ಉತ್ತಮವಾದ ಒಂದು ಕೈ ಬರವಣಿಗೆಯನ್ನು ಮಾಡ್ಕೊಳ್ಬೇಕಂತ ಅದಕ್ಕೆ ಕೆಲವು ಲಕ್ಷಣಗಳಿದಾವೆ ಮಕ್ಕಳೇ. ಅವನ್ನ ನಾವು ತಿಳ್ಕೊಂಡು ನಾವು ಅಕ್ಷರಗಳನ್ನು ಬರೆಯೋದನ್ನು ಕಲ್ತ್ಕೊಳ್ಬೇಕು ಮಕ್ಕಳೇ. ಹಾಗಾದರೆ ಇಲ್ಲಿ ಮತ್ತೊಂದು ಸಾರಿ ನಿಮ್ಗೆ ಹೇಳ್ತೀನಿ, ಇದನ್ನು ಗಮನದಲ್ಲಿ ಇಟ್ಕೊಂಡು ಅಕ್ಷರಗಳನ್ನು ಬರೆಯೋದು ನಾವು ಕಲಿಬೇಕು. ಉತ್ತಮ ಕೈ ಬರಹದ ಲಕ್ಷಣಗಳನ್ನು ಓದಿ ಕಲಿತುಕೊಳ್ಳಿರಿ ಅಂತ ನಿಮ್ಮ ಪುಸ್ತಕದಲ್ಲಿ ಇದೆ. ಪಠ್ಯ ಪುಸ್ತಕದಲ್ಲಿ ಇದ್ದವರು ನೀವು ಓದ್ಕೊಳ್ಳಿ, ಇಲ್ದಿದ್ದವರು ಇಲ್ಲಿ ಕಾಣ್ತಾ ಇದೆ, ನೀವು ಒಂದು ಪುಸ್ತಕದಲ್ಲಿ ಬರ್ಕೊಳ್ಬೇಕು. ಇಲ್ಲಿ ನೋಡಿ, ನೀವು ಬರೆಯುವ ಅಕ್ಷರಗಳು ಸ್ಫುಟವಾಗಿರಬೇಕು. ಅಂದರೆ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತಿರಬೇಕು. ಆಲ್ರೆಡಿ ನಾನು ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಅಕ್ಷರಗಳನ್ನು ತಪ್ಪಿಲ್ಲದೆ ಕಾಗುಣಿತ ದೋಷಗಳಿಲ್ಲದಂತೆ ಬರೆಯಬೇಕು. ಅಕ್ಷರಗಳನ್ನು ತಪ್ಪಿಲ್ಲದಂತೆ ಕಾಗುಣಿತದ ದೋಷಗಳಿಲ್ಲದಂತೆ ನಾವು ಬರೆಯಬೇಕು. ಮೂರನೇದು, ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು. ಅಕ್ಷರಗಳು ನಾವು ಒಂದೇ ಸಮಾನ ಗಾತ್ರದಲ್ಲಿ ಬರೆಯಬೇಕು. ಒಂದು ಚಿಕ್ಕದಾಗಿರಬಾರ್ದು, ಒಂದು ದೊಡ್ಡದಾಗಿರಬಾರ್ದು, ಹಾಗೆ ಕಾಣಬಾರ್ದು. ಆ ಥರ ಕಂಡ್ರೆ ಏನಾಗುತ್ತೆ, ಅಕ್ಷರಗಳು ನಾವು ಶುದ್ಧ ಬರವಣಿಗೆ ಆಗೋಲ್ಲ. ಅಕ್ಷರಗಳನ್ನು ನಾವು ಬಿಡಿ ಬಿಡಿಯಾಗಿರಬೇಕು, ಕೂಡಿಸಿ ಬರಿಬಾರ್ದು. ಅಕ್ಷರಗಳನ್ನು ಅಕ್ಷರಕ್ಕೆ ನಾವು ಒಂದು ಅಂತರವನ್ನು ಕೊಡಬೇಕು. ಅವು ಏನಾಗಿರಬೇಕು, ಬಿಡಿ ಬಿಡಿ ಆಗಿರಬೇಕು, ಕೂಡಿಸಿ ಬರಿಬಾರ್ದು. ಕೂಡಿಸಿ ಬರೋದ್ರಿಂದ ಏನಾಗುತ್ತೆ, ಪದಕ್ಕೆ ಪದ ಅರ್ಥವನ್ನು ಗುರುತಿಸೋದ್ರಲ್ಲಿ ನಾವು ವಿಫಲರಾಗ್ತೀವಿ. 5ನೇದರಲ್ಲಿ ಅಕ್ಷರ, ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು. ಅಕ್ಷರ ಅಂದರೆ ಅ ಅಂತ ಒಂದು ಅಕ್ಷರ, ಪದ ಅಂದರೆ ಅರಸ, ಈ 3 ಅಕ್ಷರಗಳು. ಈ ಪದಗಳು, ಈ ಥರ ಅಕ್ಷರಗಳು ಬಿಡಿ ಬಿಡಿ ಆಗಿರಬೇಕಂತ ಅಕ್ಷರ, ಪದ ಹಾಗೂ ಸಾಲುಗಳು ವಾಕ್ಯಗಳನ್ನು ಮಾಡುವಾಗ ಸಾಲುಗಳನ್ನು ಸಾಲುಗಳ ಅಂತರವನ್ನು ನೀಡಬೇಕು. ಆ ಥರ ನಾವು ಬರವಣಿಗೆಯನ್ನು ಬರೆಯೋದನ್ನು ಕಲ್ತ್ಕೊಳ್ಬೇಕು. ಸಾಲುಗಳು ನೇರವಾಗಿರಬೇಕು. ಸಾಲುಗಳು ಹೆಂಗಿರಬೇಕು, ನೇರವಾಗಿರಬೇಕು. ನಾನು ನೋಡಿ ಇಲ್ಲಿ ಬರೆದಿದ್ದೀನಲ್ಲ, ಗದ್ಯ ಪಾಠ 4 ಅಂತ ಬರೆದಿದ್ದೀನಿ. ಈ ಥರ ನೇರವಾಗಿರಬೇಕು. ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಬಾಗಿಸಿ ಬರೆಯಬಾರದು. ಅಕ್ಷರಗಳನ್ನು ಎಡಭಾಗಕ್ಕೆ ಬಲಭಾಗಕ್ಕೆ ಹಿಂಗೆ ಅಕ್ಷರವನ್ನು ಬಾಗಿಸಬಾರ್ದು. ನೇರವಾಗಿರಬೇಕು. ಅಕ್ಷರಗಳು ನೋಡಲಿಕ್ಕೆ ಚೆಂದಾಗಿ ಕಾಣಬೇಕು. ಆದರೆ ನಿಲವಿರಬೇಕು. ಆದರೆ ನಿಲುವಾಗಿರಬೇಕು. ಸ್ಟ್ಯಾಂಡಿಂಗ್ ಆಗಿರಬೇಕು. ಅಂದರೆ ಎತ್ತರ, ನಾವು ನೇರವಾಗಿಯೇ ಬರಿಬೇಕು. ಅಕ್ಷರಗಳನ್ನು ಎಡಕ್ಕಾಗಲಿ ಬಲಕ್ಕಾಗಲಿ ಅಕ್ಷರವನ್ನು ನಾವು ತಿರುಗಿಸ್ಬಾರ್ದು, ನಿಲುವಿರಬೇಕು. 8ನೇದು, ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು. ನಿರ್ದಿಷ್ಟ ನಿಮ್ಮದು ಒಂದೇ ವೇಗ, ಒಂದು ವೇಗ ಇರುತ್ತೆ. ಅಂದರೆ ನೀವು ಬರೆಯತಕ್ಕಂಥ ಒಂದು ವೇಗ ಫಾಸ್ಟ್, ಅದನ್ನು ಒಂದು ಸಾರಿ ನೀವು ನಿಮ್ಮ ಕೆಪಾಸಿಟಿಯಾಗಿ ನಿಮ್ಮಲ್ಲಿ ಅದು ಅಡಕವಾಗಿರಬೇಕು. ಅದೇ ರೀತಿಯಲ್ಲಿ ಅಕ್ಷರಗಳನ್ನು ನಿರ್ದಿಷ್ಟ ವೇಗದಲ್ಲಿ ಬರೀಬೇಕು. ಚಿತ್ತು ಕಾಟು ಮಾಡಬಾರ್ದು. ಬರಿತಾ ತಪ್ಪು ಬರೆದಿರ್ತೀರ, ಅದನ್ನು ಅಳಿಸೋದು, ತಿದ್ದೋದು, ಆ ಥರ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಪುಸ್ತಕದಲ್ಲಿ ಕೂಡ ಹಾಳೆಗಳು ಕೂಡ ಏನಾಗುತ್ತೆ, ಕಿತ್ತೋಗೋ ಸಂಭವ ಇರ್ತದೆ. ಮಾಡಬಾರ್ದು. ಒತ್ತಿ ಬರಿಬಾರ್ದು. ಪೇಪರಲ್ಲಿ ನಾವು ಒತ್ತಿ ಬರಿತಾ ಹೋದರೆ, ಪೆನ್ಸಿಲ್ ತಗೊಂಡು ಒತ್ತಿ ಬರೆದ್ರೆ ಏನಾಗುತ್ತೆ ಅಂದರೆ, ಕೆಳಗಿನ ಒಂದು ಹಾಳೆ ಏನಾಗುತ್ತೆ, ಹರಿದೋಗುತ್ತೆ. ಆ ಥರ ಬರಿಬಾರ್ದು. ನಿಮ್ಮ ಬರವಣಿಗೆಯನ್ನು ಇತರರು ನೋಡಿ ಸಂತೋಷ ಪಡುವಂತಿರಬೇಕು. ನಾವು ಬರಿತಕ್ಕಂಥ ಬರವಣಿಗೆಯನ್ನು ಇನ್ನೊಬ್ಬರು ನೋಡಿ, ಎಷ್ಟು ಚೆನ್ನಾಗಿ ಬರೆದಿದೆಯಾ ನೋಡಿ, ಅಕ್ಷರಗಳು ಎಷ್ಟು ದುಂಡಾಗಿ ಬರಿತಿದೆಯಾ, ಇದನ್ನು ನೋಡಿ ಬೇರೆಯವರು ಖುಷಿ ಪಡುವಂತಿರಬೇಕು. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳೇ, ಒಂದು ಅಕ್ಷರ ಬರವಣಿಗೆಯಿಂದ ನಮಗೆ ನಮ್ಮಲ್ಲಿ ಶಿಸ್ತು ಕಾಣುತ್ತೆ. ಶುದ್ಧ ಮನಸ್ಸು ಉದ್ಭವ ಆಗುತ್ತೆ. ಒಂದು ಏಕಾಗ್ರತೆ ಮನಸ್ಸು ಸ್ವಚ್ಛವಾಗುತ್ತಂತೆ. ಶುದ್ಧ ಬರವಣಿಗೆಯಿಂದ ನಮ್ಮ ವ್ಯಕ್ತಿತ್ವವನ್ನೇ ಬದಲಾವಣೆ ಆಗುತ್ತಂತ ಹೇಳ್ತಾರೆ ಮಕ್ಕಳೇ. ಇದೆಲ್ಲ ನೋಡಿದ್ವಲ್ಲ ಮಕ್ಕಳೇ. ಅದೇ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ಕೆಲವು ಬರವಣಿಗೆಯ ಪ್ರಕಾರ ಕೆಲವು ಮಕ್ಕಳ ನಾವು 7ನೇ ತರಗತಿ ಮಕ್ಕಳು ಬರೆದಿರ್ತಕ್ಕಂಥ ಕೆಲವು ಬರವಣಿಗೆಗಳನ್ನು ನಾವು ನೋಡಿದ್ವಿ.
ನಮ್ಮ ಕನ್ನಡ ನಾಡಿನ ಲಿಪಿ ಸೌಂದರ್ಯ ಅನೇಕ ಕವಿಗಳು ಹೊಗಳಿದ್ದಾರೆ. ಅತ್ಯಂತ ಸುಂದರವಾದ ಭಾಷೆ ಅಂತ ಹೊಗಳಿದ್ದಾರೆ. ಅಂದವಾದ ಬರವಣಿಗೆ ನಮ್ಮ ವ್ಯಕ್ತಿತ್ವವೇ ಸಾಕಾಗುತ್ತೆ. ಸುಂದರವಾದ ಬರವಣಿಗೆಯನ್ನು ರೂಢಿಸಿಕೊಳ್ಳಲು ಸಹಾಯಕವಾಗುವ ಕೆಲವು ನಿಯಮಗಳನ್ನು ನಾವು ಇಲ್ಲಿ ಚರ್ಚಿಸಲಾಗ್ತದೆ. ನೋಡಿ ಮಕ್ಕಳೇ, ನಾವು ಮೊದಲನೇ ಫಲಕವನ್ನು ನೋಡಿದ್ವಿ. ಏನು? ಪಿಸುಮಾತಿನ ಗುಂಬಜ್. ಪಿಸುಮಾತಿನ ಗುಂಬಜ್ ಇದು ಎಲ್ಲಿದೆ? ಬಿಜಾಪುರದಲ್ಲಿದೆ. ಇಲ್ಲಿ ನೋಡಿ, 7ನೇ ತರಗತಿ ಯಲ್ಲಮ್ಮ ಅಂತ ವಿದ್ಯಾರ್ಥಿನಿ ಬರೀತಾಳೆ. ಪಿಸುಮಾತಿನ ಗುಂಬಜ್. ಪಿಸುಮಾತಿನ ಗುಂಬಜ್ ಇದು ಫಲಕ 1. ಇದು ಫಲಕ 1. ಈ ಪಿಸುಮಾತಿನ ಗುಂಬಜ್ ಅಂತ ನಾವು ನೋಡಿದ್ವಿ. ಇದನ್ನ ಯಾರು ಬರೀತಾರೆ? ಯಲ್ಲಮ್ಮ ಅಂತ 7ನೇ ತರಗತಿ ವಿದ್ಯಾರ್ಥಿನಿ ಬರೀತಾರೆ. ಅವರ ಕೈ ಬರವಣಿಗೆ ಹೆಂಗಿದೆ ನೋಡ್ರಿ. ಎಡಕ್ಕೆ ಬಲಕ್ಕೆ ಬಾಗಿಸಿ ಬರೆದಿದ್ದಾರೆ. ನೋಡಲಿಕ್ಕೆ ಕಾಣ್ತಾ ಇಲ್ಲ ಅಕ್ಷರಗಳು, ಬಹಳ ಕಷ್ಟಪಟ್ಟು ಓದಬೇಕಾಗ್ತದೆ. ನಾವಿಲ್ಲಿ ಕೆಲವು ಈ ಭಾಷೆ ಕೂಡ ಆಡು ಭಾಷೆಯಲ್ಲಿ, ಉತ್ತರ ಕರ್ನಾಟಕದ ಭಾಷೆ ಶೈಲಿಯಲ್ಲಿ ಬರೆದಿದ್ದಾಳೆ. ಏನೋ ತನ್ನ ಅನುಭವವನ್ನು ಬರೆದಿದ್ದಾರೆ. ಪಿಸುಮಾತಿನ ಗೋಲ್ ಗುಂಬಜನ್ನು ನೋಡಿ ಬಂದಿದ್ದಾಳೆ. ತನ್ನ ಸ್ವಂತವಾಗಿ ತನ್ನ ಅನುಭವವನ್ನು ಬರೆದಿದ್ದಾಳೆ. ಏನಂತ ನೋಡಿದರೆ, ಇದು ಬಿಜಾಪುರದಾಗ ಐತಿ ಅಂದರೆ ಇದೆ ಅಂತ ನಾನು ನೋಡಿಸಿದ್ದೀನಿ. ಯಾವಾಗ ಹೇಳಿದ್ದೀನಿ ಬಿಜಾಪುರದಾಗ ಇದು ಯಾವುದು? ಪಿಸುಮಾತಿನ ಗುಂಬಜ್ ಬಿಜಾಪುರದಾಗ ಐತಿ. ಭಾಳ ದೊಡ್ಡ ಗಾತ್ರದ ಗ್ವಾಡಿಗಳ ಮೇಲೆ, ಗ್ವಾಡಿ ಅಂದ್ರೆ ಏನು? ಗೋಡೆಗಳ ಮ್ಯಾಲ ನೋಡ್ರಿ. ಮ್ಯಾಲ ಅಂದರೆ ಮೇಲೆ. ದೊಡ್ಡದಾದ ಗೋಲಾಕಾರ ಅಂದರೆ ಗೊತ್ತಲ್ಲ, ಗೋಲ್ ಗುಂಬಜ್ ಮೇಲೆ ಇರ್ತಕ್ಕಂಥ ದೊಡ್ಡ ಡೂಮ್. ಈ ಗೋಲಾಕಾರ ಚಂಡಿನ ಥರ ಇರ್ತಕ್ಕಂಥ ಗೋಲಾಕಾರದ್ದು ಗುಮ್ಮಟ ಐತಿ ಅಂದರೆ ಇದೆ ಅಂತ ಅರ್ಥ. ಗ್ರಾಂಥಿಕ ರೂಪ ಐತಿ ಅಂದರೆ ಅದು ನಮ್ಮ ಹಾಡು ಭಾಷೆಗೆ ಐತಿ ಅಂತ ಕರೀತಾರೆ. ಐತಿ ಇದು ನಮ್ಮ ಕನ್ನಡದ ಗ್ರಾಂಥಿಕ ಭಾಷೆ ಇದೆ ಅಂತ ಹೇಳ್ತೀವಿ. ಈ ಕಾರಣದಾಗ ಇದಕ್ಕೆ ಗೋಲ್ ಗುಂಬಜ್ ಅಂತ ಹೆಸರು ಬಂದೈತಿ. ಗೋಲ್ ಗುಂಬಜ್ ಹೆಸರು ಅಂತ ಬಂದೈತಿ ಅಂತ ಹೇಳಿದ್ವಿ. ಗುಮ್ಮಟದಾಗ ಮೆಲ್ಲ ಮಾತಾಡಿದ್ರು ಆ ಧ್ವನಿ ಮತ್ತೆ ಕೇಳಿಸ್ತೈತಿ. ಆ ಗೋಲ್ ಗುಂಬಜ್ ಮೆಲ್ಲಗೆ ಮಾತಾಡಿದ್ರು ಪ್ರತಿಧ್ವನಿ ಹಾಕ್ತೈತಿ. ಈ ಗುಮ್ಮಟದ ವ್ಯಾಸ ಎಷ್ಟು ಮಕ್ಕಳೇ? 124 ಅಡಿ ಐತಿ ಅಂತ ಬರೀತಾಳೆ. ನೋಡ್ರಿ, ಒಂದಾ ತುದಿ ಒಳಗ ಕಂತು ಸಾವಕಾಶ ಮಾತಾಡಿದ್ರು ಎಲ್ಲ ಕಡೆ ಚಲೋ ಕೇಳಿಸ್ತೈತಿ. ನಾವು ಮಾತನಾಡಿರ್ತಕ್ಕಂಥ ಧ್ವನಿ ಮಾತನಾಡಿದಾಗ ಎಲ್ಲ ಕಡೆ ಚಲೋವಾಗಿ ನಾವು ಮಾತಾಡೋದು ಪ್ರತಿಧ್ವನಿಯಾಗಿ ಕೇಳಿಸ್ತದೆ ಅಂತ ಬರೀತಾಳೆ. ಈ ಒಂದು ಫಲಕ, ಒಂದು ಅಕ್ಷರಗಳು ಎಡಕ್ಕೆ ಬಲಕ್ಕೆ ಬಾಗಿಸಲಾಗಿದೆ. ನೋಡಲಿಕ್ಕೆ ಅಕ್ಷರಗಳು ಚಿಕ್ಕವಾಗಿದ್ದಾವೆ, ಓದಲಿಕ್ಕೆ ಬಹಳ ಭಾಷೆ ಕೂಡ ಕಠಿಣವಾಗಿದೆ. ಇಲ್ಲಿ ಓದಲಿಕ್ಕೆ ಕೂಡ ಇದಾಗಿದೆ. ಈ ಫಲಕ 7ನೇ ತರಗತಿ ಯಲ್ಲಮ್ಮ ಬರೆದಿದ್ದಾಳೆ, ನಾವು ನೋಡಿದ್ದೀವಿ ಇಂದಿನ ಪಾಠದಲ್ಲಿ. ನೆಕ್ಸ್ಟ್ ಮುಂದಿನದು ಫಲಕ 2. ಫಲಕ 2 ನೋಡಿದ್ವಿ. ಅದೇನು? ಕಾಳಿ ನದಿ ಬಗ್ಗೆ ಯಾರು ಬರೀತಾರೆ? ಕಲ್ಲೂರಪ್ಪ ವಿದ್ಯಾರ್ಥಿ ಬರೀತಾರೆ. ನಾವು ಹಿಂದಿನ ತರಗತಿಯಲ್ಲಿ ನೋಡ್ಕೊಂಡು ಬಂದ್ವಲ್ಲ. ಕಲ್ಲೂರಪ್ಪ ಏನು ಬರೀತಾನೆ? ಇಲ್ಲಿ ಕೂಡ ನೋಡ್ರಿ ಮಕ್ಕಳ ಅಕ್ಷರಗಳು, ಈ ಬರವಣಿಗೆ ನೋಡ್ರಿ. ಇದು ಕೂಡ ಎಡಕ್ಕೆ ಬಲಕ್ಕೆ ಬಾಗಿಸಿ ಬರೆದಿದ್ದಾರೆ. ಅಕ್ಷರಗಳು ದೊಡ್ಡ ಕಾಣಿಸ್ತಾ ಇದೆ, ಸ್ವಲ್ಪ ಅಂತರ ಇರಬೇಕು. ನೇರವಾದ ಅಕ್ಷರಗಳಿಲ್ಲ, ನೇರವಾಗಿ ಅಕ್ಷರಗಳು ಬರೆದಿಲ್ಲ. ಎಡಕ್ಕೆ ಬಲಕ್ಕೆ ಅದನ್ನು ತಿರುಗಿಸಿ ಬರೆಯಲಾಗಿದೆ. ನೋಡ್ರಿ, ಏನಂತ ಬರೀತಾನೆ ಕಲ್ಲೂರಪ್ಪ? ಇದೊಂದು ನೋಡೋಣ. ಏನಂತ ಬರೆದಿದ್ದಾನೆ? ಕನ್ನಡ ನಾಡು. ಯಾವುದು? ಕನ್ನಡ ನಾಡು. ನಾವೆಲ್ಲಿದ್ದೀವಿ? ಕರ್ನಾಟಕದಲ್ಲಿದ್ದೀವಿ. ಯಾವ ದೇಶದಲ್ಲಿದ್ದೀವಿ? ಭಾರತ ದೇಶದಲ್ಲಿದ್ದೀವಿ. ನಾವು ಕನ್ನಡ ನಾಡು ಹಲವು ನದಿಗಳ ತಾಣ ಅಂದ್ರೇನು? ಸ್ಥಳ. ಕನ್ನಡ ನಾಡು ಹಲವು ನದಿಗಳ ತಾಣ. ಅವುಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ, ಯಾವ ನದಿ? ಕಾಳಿ ನದಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಎಲ್ಲಿ ಅದು ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ ಅಂತ ಹೇಳಿದೆ? ಅಳಿಯಾಳ, ಯಲ್ಲಾಪುರ ತಾಲೂಕುಗಳೆಲ್ಲ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ. ನದಿಯ ಮಾರ್ಗ ದಟ್ಟವಾದ ಅರಣ್ಯ ಪರ್ವತಗಳಿಂದ ಕೂಡಿದ್ದು ನೀರಾವರಿಗೆ ಹೆಚ್ಚಿಗೆ ಸಹಕಾರಿಯಾಗಿಲ್ಲ ಅಂತ ಹೇಳಿದೆ. ಯಾಕೆ ಸಹಕಾರ ಆಗಿಲ್ಲ? ಕಾಳಿ ನದಿ ಹರಿಯುವ ಮಾರ್ಗ ನೋಡ್ರಿ ಮಕ್ಕಳೇ, ಅದು ಅರಣ್ಯ ಪರ್ವತಗಳಿಂದ ಅಲ್ಲಿ ಆ ಮಧ್ಯದಲ್ಲಿ ಅರಣ್ಯ ಪರ್ವತಗಳೆಲ್ಲ ಹರಿಯುವುದರಿಂದ
ಜನರಿಗೆ ಅದು ಯೋಗ್ಯವಾಗಿಲ್ಲ, ನೀರಾವರಿಗೆ ಯೋಗ್ಯವಾಗಿಲ್ಲ, ಅಲ್ಲಿ ವ್ಯವಸಾಯ ಮಾಡೋಕ್ಕೂ ಕೂಡ ಅದು ಯೋಗ್ಯವಾದ ನದಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕೂಡಿದ್ದು ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ. ಕಾಳಿ ನದಿ ಯಾವುದಕ್ಕೆ ಅದು ಉಪಯೋಗ ಆಗಿದೆ ಅಂದರೆ, ಕಾಳಿ ನದಿ ಜಲವಿದ್ಯುತ್ ಯೋಜನೆಯ ಮುಖ್ಯ ಜಲಾಶಯವನ್ನು ಸೂಪದ ಬಳಿ ನಿರ್ಮಿಸಲಾಗಿದೆ. ಕಾಳಿ ನದಿ ಜಲವಿದ್ಯುತ್ ಯೋಜನೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ? ಸೂಪದ ಬಳಿ ನಿರ್ಮಿಸಲಾಗಿದೆ. ಪ್ರಶ್ನೆಗೆ ಉತ್ತರ. ಪ್ರಶ್ನೆ ಬಂದರೆ ಕಾಳಿ ನದಿ ಎಲ್ಲ ಕಾಳಿ ನದಿಯ ಜಲವಿದ್ಯುತ್ ಯೋಜನೆ ಎಲ್ಲಿ ನಿರ್ಮಿಸಲಾಗಿದೆ? ಸೂಪದ ಬಳಿ ನಿರ್ಮಿಸಲಾಗಿದೆ. ಇದರ ಕಾಳಿ ನದಿಯ ಕಟ್ಟೆಯ ಎತ್ತರ ಎಷ್ಟು? 320 ಅಡಿಗಳು. ಇದು ಕಾಳಿ ನದಿಯಿಂದ 10 ಲಕ್ಷ ಕಿಲೋವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತದೆ ಅಂತ ನಾವು ಇಂದಿನ ತರಗತಿಯಲ್ಲಿ 2 ಫಲಕಗಳನ್ನು ನೋಡಿದ್ವಿ. ನೋಡಿ ಮಕ್ಕಳೇ, ಈ 2 ಫಲಕಗಳು ಅಕ್ಷರಗಳು ನೋಡಿದ್ರೆ ನಮಗೆ ಏನಾಗುತ್ತೆ? ಸ್ವಲ್ಪ ಓದಲಿಕ್ಕೆ ಕಠಿಣವಾಗಿ ಕಾಣಿಸ್ತಾ ಇದೆ. ಅಕ್ಷರಗಳು ದುಂಡಾಗಿ, ಇನ್ನು ಬರವಣಿಗೆ ಶೈಲಿ ಅಷ್ಟೊತ್ತಿದೆ. ಕಲ್ಲೂರಪ್ಪಂದು ಎಲ್ಲಮ್ಮಂದು. ನಾವು ಮುಂದಿನದ್ದು 3ನೇ ಫಲಕಕ್ಕೆ ಹೋಗೋಣ. 3ನೇ ಫಲಕ ನೋಡ್ರಿ. 3ನೇ ಫಲಕ ಮೈಸೂರು ಅರಮನೆ. ಮೈಸೂರು ಅರಮನೆ. ಅರಮನೆ ಇದನ್ನು ಯಾರು ಬರೀತಾರೆ? ಈ ಬರವಣಿಗೆಯನ್ನು ಅಡವಿಯಪ್ಪ ಅಂತ ವಿದ್ಯಾರ್ಥಿ ಬರೀತಾರೆ. ಅಡವಿಯಪ್ಪ ವಿದ್ಯಾರ್ಥಿ ಇದನ್ನು ಯಾವುದು ಫಲಕ 3 ಮೈಸೂರು ಅರಮನೆಯನ್ನು ಬರೀತಾರೆ. ಇಲ್ಲಿ ನೋಡ್ರಿ ಮಕ್ಕಳೇ, ಆ ಮೊದಲನೇ ಫಲಕ ಮತ್ತು 2ನೇ ಫಲಕಕ್ಕೂ ಹೋಲಿಕೆ ಮಾಡಿದಾಗ ಈ 3ನೇ ಫಲಕದಲ್ಲಿ ಅಕ್ಷರಗಳು ಬಹಳ ದುಂಡಾಗಿ ಕಾಣಿಸ್ತಾ ಇದ್ದಾವೆ. ಆ 2 ಫಲಕಗಳಿಗಿಂತ ಈ ಫಲಕ ಬಹಳ ಬರವಣಿಗೆ ಸುಂದರವಾಗಿ ಕಾಣಿಸ್ತಾ ಇದೆ. ಅಡವಿಯಪ್ಪ 7ನೇ ತರಗತಿ ವಿದ್ಯಾರ್ಥಿ ನೇರವಾಗಿ ಸ್ವಲ್ಪ ಎಡಕ್ಕೆ ಬಲಕ್ಕೆ ಸ್ವಲ್ಪ ಕಡೆ ಇಲ್ಲದೆ ನೇರವಾಗಿ ಒಂದೇ ಗಾತ್ರದಲ್ಲಿ ಅಕ್ಷರಗಳನ್ನು ಇಲ್ಲಿ ಬರೆದಿದ್ದಾನೆ. ನೋಡೋಣ. ಮೈಸೂರು ಅರಮನೆ ಇದು ಕನ್ನಡ ನಾಡಿನ ಭವ್ಯ ಸೌಧ ಅಂತ ಕರೀತಾರೆ. ಸೌಧ ಅಂದರೆ ಮಹಲು ಅಂತ ಕರೀತಾರೆ ಮಕ್ಕಳೇ. ಸೌಧ ಅಂದರೆ ಮಹಲು ಕಟ್ಟಡ ಅಂತ ಕರೀತಾರೆ. ಸೌಧ ಇದು ಕನ್ನಡ ನಾಡಿನ ಭವ್ಯ ಸೌಧ ಮೈಸೂರು ಅರಮನೆ. ನಾವೆಲ್ಲರೂ ಮೈಸೂರು ದಸರಾ ನೋಡ್ಕೊಂಡು ಬಂದಿದ್ವಲ್ಲ. ಮೈಸೂರು ದಸರಾ ಅಲ್ಲಿ ನಾವು ನೋಡಿದಾಗ ಅಂಬಾರಿ ಮೇಲೆ ಮೆರವಣಿಗೆಯನ್ನು ಮಾಡ್ತಾರೆ. ಅದೆಲ್ಲ ದಸರಾ ನವರಾತ್ರಿ ಉತ್ಸವಗಳಲ್ಲಿ ನೋಡಿದಾಗ ಮೈಸೂರು ಬಹಳ ದೀಪಾಲಂಕಾರದಿಂದ ಕಂಗೊಳಿಸುತ್ತೆ. ಅದ್ರ ಬಗ್ಗೆನೇ ಇಲ್ಲಿ ಅಡವಿಯಪ್ಪ ಬರೆದಿದ್ದಾನೆ. ಭವ್ಯ ಸೌಧ ಮೈಸೂರು ಅರಮನೆ ಇದು ಜಗತ್ ಪ್ರಸಿದ್ಧ. ಜಗತ್ತಂದಿ ಪ್ರಪಂಚದಲ್ಲೇ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಅರಮನೆ ಯಾವುದು? ಮೈಸೂರು ಅರಮನೆ. ಹಿಂದೆ ಮೈಸೂರನ್ನು ಆಳಿದ ಒಡೆಯರ್ ವಂಶದವರು. ಮೈಸೂರು ಅರಮನೆಯನ್ನು ಆಳಿದವರು ಯಾರು? ಒಡೆಯರ ವಂಶಜರು. ಇದರ ನಿರ್ಮಾತೃಗಳು, ಈ ಮೈಸೂರು ಅರಮನೆಯನ್ನು ಕಟ್ಟಿದವರು ನಿರ್ಮಾತೃಗಳು ಯಾರಂದ್ರೆ ವಾಸ್ತುಶಿಲ್ಪ ನಿರ್ಮಾತೃಗಳು. ಇವರು ಯಾರು? ಮೈಸೂರನ್ನು ಆಳಿದ ಒಡೆಯರ ವಂಶಜರು ಇದನ್ನು ನಿರ್ಮಿಸಿದ್ದಾರೆ. ಸ್ಥಾಪಕರು ನಿರ್ಮಾತೃಗಳಂದ್ರೆ ಯಾರು? ಸ್ಥಾಪಕರು ಅಂತ ಕರೀತಾರೆ. ಯಾರು? ಮೈಸೂರು ಅರಮನೆಯನ್ನು ಯಾರು ನಿರ್ಮಿಸಿದರು? ಮೈಸೂರನ್ನು ಆಳಿದ ಒಡೆಯರ ವಂಶಜರು ಇದರ ನಿರ್ಮಾತೃಗಳಾಗಿರ್ತಾರೆ. ಈ ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹೆನ್ರಿ ಇರ್ವಿನ್ ಮತ್ತು ಭಾರತದ ರಾಘವಲು ನಾಯ್ಡು. ಆ ಕಟ್ಟಡಕ್ಕೆ ಒಂದು ವಾಸ್ತುಶಿಲ್ಪವನ್ನು ಮೂಡಿಸಿ ಕಟ್ಟಡವನ್ನು ನಿರ್ಮಾಣಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಕೆಲವರು ಯಾರಂದ್ರೆ ಇದು ವಾಸ್ತುಶಿಲ್ಪಿಗಳು ಯಾರಂದ್ರೆ ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಯಾರಂತ ಪ್ರಶ್ನೆ ಬರುತ್ತೆ ಮಕ್ಕಳೇ. ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹೆನ್ರಿ ಇರ್ವಿನ್, ಭಾರತದ ರಾಘವಲು ನಾಯ್ಡು ಅಂತ ನಾವಿಲ್ಲಿ ಹೇಳ್ಬೋದು. ಅರಮನೆಯ ಹೊರ ನೋಟವು ಸುಂದರವಾಗಿದೆ. ಅರಮನೆಯ ಹೊರ ನೋಟವು ಬಹಳ ಸುಂದರವಾಗಿ ಕಾಣ್ತದೆ ಮಕ್ಕಳೇ. ಮೈಸೂರನ್ನು ಹೋದಾಗ ಅಲ್ಲಿ ಅರಮನೆಯ ದೃಶ್ಯಗಳನ್ನು ನೋಡಿದಾಗ ನೀವೆಲ್ಲನ್ನ ಪ್ರವಾಸಕ್ಕೆ ಹೋದಾಗ ನೋಡ್ರಿ, ಅಲ್ಲಿರ್ತಕ್ಕಂಥ ಮೈಸೂರಿನ ಹೊರ ಆಗಿರ್ಬೋದು,
ನೋಟ ಅಂದರೆ ನೋಡುವುದು, ನೋಡೋಕ್ಕೆ ಅದರ ಕಣ್ಣನ್ನು ಸಾಲದು ಸುಂದರವಾಗಿ ಕಾಣ್ತದೆ. ಪ್ರತಿ ಭಾಗವು ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ. ಪ್ರತಿ ಭಾಗವು ಅಲ್ಲಿ ನೋಡೋಕ್ಕೆ ನಾವು ಹೋದಾಗ ಪ್ರತಿ ಭಾಗವು ಬಹಳ ಅಲಂಕೃತವಾಗಿ ದೀಪಾಲಂಕಾರಗಳಿಂದ ಕಂಗೊಳಿಸ್ತದೆ. ರಾತ್ರಿ ವೇಳೆ ನಾವು ರಾತ್ರಿ ವೇಳೆ ನೋಡಬೇಕಂದ್ರೆ ಲಕ್ಷಾಂತರ ವಿದ್ಯುತ್ ದೀಪ. ವಿದ್ಯುತ್ ದೀಪ ಅಂದ್ರೆ ಗೊತ್ತಲ್ಲ, ವಿದ್ಯುತ್ ಅಂದ್ರೆ ಏನು? ಪವರ್, ಕರೆಂಟ್ ಅಂತ ಕರಿತೀವಲ್ಲ, ವಿದ್ಯುತ್. ವಿದ್ಯುತ್ ವಿದ್ಯುತ್ ಪ್ಲಸ್ ದೀಪ. ವಿದ್ಯುತ್ ದೀಪ ಬಿಡಿಸಿ ಬರೆದಾಗ ಪದವನ್ನು ಈ ಥರ ಬರುತ್ತೆ. ವಿದ್ಯುತ್ ದೀಪ ಅಂದ್ರೆ ಏನು? ದೀಪ ಅಂದರೆ ದೀಪಾಲಂಕಾರಗಳಿಂದ ಲಕ್ಷಾಂತರ, ರಾತ್ರಿ ಲಕ್ಷಾಂತರ ವಿದ್ಯುತ್ ದೀಪಾಲಂಕಾರಗಳಿಂದ ಮೈಸೂರು ಅರಮನೆ ಕಂಗೊಳಿಸ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಮೈಸೂರು ಅರಮನೆ ಕನ್ನಡ ನಾಡಿನ ಭವ್ಯ ಸೌಧ ಯಾವುದಂದ್ರೆ ನಾವೇನಂತ ಹೇಳ್ಬೇಕು? ಮೈಸೂರು ಅರಮನೆ. ಇದು ಪ್ರಪಂಚದಲ್ಲಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಅರಮನೆ. ಇದನ್ನು ಯಾರು ನಿರ್ಮಿಸಿದರು ಅಂದರೆ ಮೈಸೂರನ್ನು ಆಳಿದ ಒಡೆಯರ ವಂಶಜವರು ಇದನ್ನು ನಿರ್ಮಿಸಿದರು, ಸ್ಥಾಪಿಸಿದರು. ಇದರ ಮೈಸೂರು ಅರಮನೆ ವಾಸ್ತುಶಿಲ್ಪಿಗಳು ಯಾರಂದರೆ ಬ್ರಿಟನ್ನಿನ ಹೆನ್ರಿ ಇರ್ವನ್ ಮತ್ತು ಭಾರತದ ಬಿ ರಾಘವಲು ನಾಯ್ಡು. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಲಕ್ಷಾಂತರ, ರಾತ್ರಿ ವೇಳೆ ಲಕ್ಷಾಂತರ ದೀಪಗಳಿಂದ ಅಲಂಕೃತಗೊಂಡಿದೆ, ಕಂಗೊಳಿಸ್ತದೆ ಅಂತ ಮೈಸೂರು ಅರಮನೆ. ನೋಡ್ರಿ ಮಕ್ಕಳೇ, 1ನೇ ಫಲಕಕ್ಕೂ 2ನೇ ಫಲಕಕ್ಕೂ ನಾವು ಹೋಲಿಕೆ ಮಾಡಿದಾಗ ಈ 3ನೇ ಫಲಕ ವಿದ್ಯಾರ್ಥಿಯು ಅಡವಿಯಪ್ಪ ಬರೆದಿರ್ತಕ್ಕಂಥ ಬರವಣಿಗೆ ಶೈಲಿ ನೋಡಿದ್ರೆ ಸ್ವಲ್ಪ ಅಂದವಾಗಿ, ನೇರವಾಗಿ, ಎಡಕ್ಕೆ ಬಲಕ್ಕೆ ನೇರವಾಗಿ ಒಂದೇ ಗಾತ್ರದಲ್ಲಿ ಅಕ್ಷರಗಳನ್ನು ಬರ್ತಾರೆ. ನೋಡಲಿಕ್ಕೆ ಕೂಡ ಬಹಳ ಚೆಂದ ಇದೆ, ಓದಲಿಕ್ಕೆ ಕೂಡ ಸರಳವಾಗಿದೆ. ಎಲ್ಲರಿಗೂ ಅರ್ಥ ಆಯ್ತಲ್ಲ ಮಕ್ಕಳು? ನೀವು ಥರ ಇದಕ್ಕಿನ್ನ ಇನ್ನೂ ಚೆನ್ನಾಗಿ ಬರವಣಿಗೆಯನ್ನು ನಾವು ಕಲಿಬೇಕು. ಬರವಣಿಗೆ ಚೆಂದ ಇದ್ದರೆ ನಿಮಗೆ ಓದಲಿಕ್ಕೆ ಕೂಡ ಬಹಳ ಸುಲಭವಾಗ್ತದೆ, ನೆನಪಿಟ್ಕೊಳ್ಳೋಕ್ಕೆ ಕೂಡ ಬಹಳ ಸುಲಭ ಆಗ್ತದೆ. ನೀವು ಬರೆದಿರ್ತಕ್ಕಂಥ ಅಕ್ಷರಗಳು ನಿಮಗೆ ಅರ್ಥವಾದ ರೀತಿಯಲ್ಲಿ ಬರ್ಕೊಂಡಾಗ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಕೂಡ ಬರವಣಿಗೆಗಳನ್ನು ಒಂದು ಗಾತ್ರದಲ್ಲಿ ನಿಧಾನಕ್ಕಾಗಿ ಸುಂದರವಾದ ಬರವಣಿಗೆಯನ್ನು ರೂಪಿಸ್ಕೊಳ್ಬೇಕು. ಆಯ್ತು? ಅರ್ಥ ಆಯ್ತಲ್ಲ ಮಕ್ಕಳೇ? ಮುಂದಿಂದು 4ನೇ ಫಲಕಕ್ಕೆ ಹೋಗ್ಬಿಡೋಣ ಮಕ್ಕಳೇ. ಈ 4ನೇ ಫಲಕವನ್ನು ನೋಡೋಣ ಕೊನೆಯದಾಗಿ. ಇದು ಫಲಕ 4. ಫಲಕ 4 ಫರ್ಡಿನೆಂಡ್ ಕಿಟಲ್. ಫರ್ಡಿನೆಂಡ್ ಕಿಟಲ್ ಇದನ್ನು ಯಾರು? ವಿನೋದ್ ಅಂತ ವಿದ್ಯಾರ್ಥಿ ಬರಿತಾನೆ. ನೋಡು ಮಕ್ಕಳೇ, ಈ ಬರವಣಿಗೆ ನೋಡ್ರಿ. ಫರ್ಡಿನೆಂಡ್ ಕಿಟಲ್ ಇದು ಕೂಡ ಬಹಳ ಚಿಕ್ಕವಾದ ಅಕ್ಷರಗಳು, ಒಂದು ದೊಡ್ಡದಾಗಿ ನೇರವಾಗಿಲ್ಲ, ಗಾತ್ರದಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿ ನೇರವಾಗಿ ಇರ್ತಕ್ಕಂಥ ಗಾತ್ರದಲ್ಲಿ ಬರೆದಿದ್ದಾನೆ. 1, 2, ಈ 4ರ ಸ್ವಲ್ಪ ಓದಲಿಕ್ಕೆ ಬರವಣಿಗೆಗಳು ಚೆನ್ನಾಗಿಲ್ಲ. ನಾವು 3ನೇ ಫಲಕ ನೋಡಿದಾಗ ಅಡವಿಯಪ್ಪ ಬರೆದಿರ್ತಕ್ಕಂಥ ಫಲಕ ನೋಡಿದಾಗ ನಮಗೆ ನೋಡಲಿಕ್ಕೆ ಓದಲಿಕ್ಕೆ ಭಾಳ ಸುಂದರವಾಗಿ ಕಾಣ್ತಾ ಇದೆ. ಇದೊಂದು ನೋಡೋಣ. ಫರ್ಡಿನೆಂಡ್ ಕಿಟಲ್ ಬಗ್ಗೆ ಬರೀತಾನೆ ಮಕ್ಕಳು. ಈ ಫರ್ಡಿನೆಂಡ್ ಕಿಟಲ್ ಯಾರೆಂಬುದ್ರ ಬಗ್ಗೆ ವಿನೋದ್ ಏನು ಬರೆದಿದ್ದಾನೆ ಅಂತ ನಾವು ನೋಡ್ಕೊಂಡು ಬರೋಣ. ಫರ್ಡಿನೆಂಡ್ ಕಿಟಲ್ ಇವರು ಇಂಗ್ಲಿಷ್ ಭಾಷಿಕರು. ಇವರೊಬ್ಬರು ಇಂಗ್ಲಿಷ ಭಾಷಾ ತಜ್ಞರು. ಅವರು ಇಂಗ್ಲೆಂಡಿಂದ ಬರ್ತಾರೆ, ಜರ್ಮನ್ಲಿಂದ ಬರ್ತಾರೆ. ಇಂಗ್ಲಿಷ್ ಭಾಷಿಕರು ಕನ್ನಡವನ್ನು ತಿಳಿಯಲು ಕನ್ನಡ ನಿಘಂಟನ್ನು ಸಿದ್ಧಪಡಿಸಿದ ಕೀರ್ತಿ ಕಿಟಲ್ಗೆ ಸಲ್ತದೆ. ಅವರು ಇಂಗ್ಲಿಷ್ ಭಾಷಿಕರು ಕನ್ನಡವನ್ನು ತಿಳಿಯಲು ಭಾರತಕ್ಕೆ ಬರೀತಾರೆ ಮಕ್ಕಳೇ. ಕನ್ನಡವನ್ನು ಕಲ್ತ್ಕೊಳ್ಬೇಕಂತ, ಕನ್ನಡವನ್ನು ಕಲ್ತ್ಕೊಂಡು ಆ ಇಂಗ್ಲಿಷ್ ಪದಗಳಿಗೆ ಕನ್ನಡ ಅರ್ಥವನ್ನು, ಇಂಗ್ಲಿಷ್ ಪದದಿಂದ ಕನ್ನಡ ಅರ್ಥ ತಿಳ್ಕೊಳೋದಕ್ಕೆ ಅವ್ರು ಏನು ಮಾಡ್ತಾರೆ? ಒಂದು ಡಿಕ್ಷನರಿಯನ್ನು ಕಂಡುಹಿಡಿತಾರೆ. ನಿಘಂಟನ್ನು ಬರೆಯಕ್ಕೆ ಬರ್ತಾರೆ. ಸಿದ್ಧಪಡಿಸಿದ ಕೀರ್ತಿ ಕಿಟಲ್ಗೆ ಸಲ್ತದೆ. ಇಂಗ್ಲಿಷ್ ಕನ್ನಡ ನಿಘಂಟನ್ನು ಯಾರು ರಚಿಸಿದ್ರಂತ ಯಾರು ಅನ್ಬೇಕು? ಫರ್ಡಿನೆಂಡ್ ಕಿಟಲ್. ಜರ್ಮನ್ ದೇಶದ ಈತನು ಎಲ್ಲಿಂದ ಬರ್ತಾನೆ? ಯಾವ ದೇಶದವನು? ಜರ್ಮನ್ ದೇಶದವನು. ಫರ್ಡಿನೆಂಡ್ ಕಿಟಲ್ ಯಾವ ದೇಶದವರು? ಜರ್ಮನ್ ದೇಶದವರು. ನೋಡ್ರಿ, ಈತನು ಭಾರತಕ್ಕೆ ಪಾದ್ರಿಯಾಗಿ ನೇಮಕಗೊಂಡನು.
ಪಾದ್ರಿಯಾಗಿ ಅಂದರೆ ಕ್ರೈಸ್ತ ಪಾದ್ರಿಗಳಾಗಿ ಕ್ರೈಸ್ತದ ರೀತಿಯ ಕ್ರೈಸ್ತ ಪಾದ್ರಿಯಾಗಿ ಈತ ಆ ವೇಷದಲ್ಲಿ ಕ್ರೈಸ್ತ ಪಾದ್ರಿಯಾಗಿ ಭಾರತಕ್ಕೆ ನೇಮಕಗೊಳ್ತಾನೆ, ಆಯ್ಕೆ ಆಗ್ತಾನೆ. ನೇಮಕ ಆಗಿ ಮಂಗಳೂರಿಗೆ ಬರ್ತಾನೆ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರಿನಲ್ಲಿದ್ದಾಗ ಅಲ್ಲಿ ಏನು ಮಾಡ್ತಾನೆ, ಕನ್ನಡವನ್ನು ವ್ಯಾಸಂಗ ಮಾಡ್ತಾನೆ, ಅಭ್ಯಾಸ ಮಾಡ್ತಾನೆ, ಓದ್ಕೊಳ್ತಾನೆ. ಮತ್ತು ಇಂಗ್ಲೀಷ್ ಪದಗಳಿಗೆ ಕನ್ನಡ ಒಂದು ಪದ ಅರ್ಥವನ್ನು ಜೋಡಣೆ ಮಾಡಿದಾಗ ಅಂದರೆ ಕನ್ನಡ ತಿಳ್ಕೊಬೇಕು ಫಸ್ಟ್. ಇವಾಗ ನಾವು ವಾಟ್ ಅಂತೀವಿ, ವಾಟ್ಗೆ ಅಲ್ಲಿ ಕನ್ನಡದಾಗ ಒಂದು ಶಬ್ದ ಬರೀಬೇಕಲ್ಲ, ಅದು ಗೊತ್ತಿದ್ರೆ ಅಲ್ಲ ಅದಕ್ಕೆ ಬರೀತದೆ ಏನು. ಈ ಥರ ಇಂಗ್ಲೀಷ್ ಕನ್ನಡ ನಿಘಂಟನ್ನು ರಚನೆ ಮಾಡ್ತಕ್ಕೆ ಮಂಗಳೂರಿನಿಂದ ಕನ್ನಡ ವ್ಯಾಸಂಗ ಆರಂಭಿಸಿ ಬಹುಬೇಗ ಯಶಸ್ಸನ್ನು ಸಾಧಿಸಿದರು. ಬಹಳ ಕಡಿಮೆ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ಕನ್ನಡವನ್ನೆಲ್ಲ ಕಲ್ತ್ಕೊಂಡ್ರು, ಅಭ್ಯಾಸ ಮಾಡಿದ್ರು, ಅರ್ಥವನ್ನು ತಿಳ್ಕೊಂಡ್ರು. ನಂತರ ಆ ನಿಘಂಟನ್ನು ರಚನೆ ಮಾಡ್ತಾರೆ. ನೋಡಿರಿ ಮಕ್ಕಳೇ, ನಿಘಂಟಿನ ಕಾರ್ಯ ಅಂದರೆ ಕೆಲಸ, ವರ್ಕ್. ಆ ನಿಘಂಟಿನ ಓದ್ಕೊಂಡ್ರು, ಎಲ್ಲ ಜ್ಞಾನ ಬಂತು, ಬರೆಯೋದು ಕಲ್ತ್ಕೊಂಡ್ರು, ಓದೋದು ಕಲ್ತ್ಕೊಂಡ್ರು. ಅದನ್ನು ಯಾವಾಗ ಇದನ್ನು ಮಾಡ್ತಾರೆ, ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ 1872ರಲ್ಲಿ ನಿಘಂಟನ್ನು ಪ್ರಾರಂಭಿಸಿದ್ದು. ನಿಘಂಟನ್ನು ಬರಲಿಕ್ಕೆ ನಿಘಂಟಿನ ಕಾರ್ಯವು 1872ರಲ್ಲಿ ಆರಂಭವಾಯಿತು. 1892ರಲ್ಲಿ 70,000 ಶಬ್ದಗಳನ್ನು ನೋಡ್ರಿ ಮಕ್ಕಳೇ. ಇಲ್ಲಿ ನೋಡ್ರಿ, ಈ ಹುಡುಗ ಬರೆದಿದ್ದಾನೆ ವಿನೋದ. ಇಲ್ಲಿ ನೋಡಿ ನಿಮ್ಗೆ ಆ ಅಂತ ಕಾಣಿಸ್ತಲ್ಲ, ಹಬ್ಬಗಳನ್ನಂತ ಕಾಣಿಸ್ತಲ್ಲ, ಓದ್ಲಿಕ್ಕೆ ಭಾಳ ನೋಡ್ರಿ ಅಕ್ಷರಗಳು ತಪ್ಪಾಗಿ ಓದ್ಲಿಕ್ಕೆ ಅನಿಸುತ್ತೆ. ನೋಡ್ರಿ, ಬರವಣಿಗೆಯನ್ನು ನಾವು ಸ್ವಚ್ಛವಾಗಿ ಬರೀಬೇಕು. ಇಲ್ಲಿ ನೋಡಿ, ಶಬ್ದ ಅಂತ ಬರೆಯೋಕೆ ಹೋಗಿ ಏನಂತ ಮಾಡ್ಬಿಡ್ತಾನೆ, ಈ ಥರ ಕಾಣುತ್ತದೆ. ಅದು ಶಬ್ದ ಅಂದರೆ ಈ ಥರ ಬರೀಬೇಕು ನೋಡ್ರಿ. ಅದಕ್ಕೆ ಬರವಣಿಗೆಯನ್ನು ನಾವು ಶುದ್ಧವಾಗಿ ಬರೀಬೇಕು. ಇದರಲ್ಲಿದ್ದ ಓದ್ಕೊಳ್ಳೋಕೆ ಕೂಡ ಪದ ಉಚ್ಚಾರಗಳು ಕೂಡ ಏನಾಗ್ತದೆ, ತಪ್ಪಾಗ್ತದೆ. 70,000 ಶಬ್ದಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು 70,000 ಎಷ್ಟನೇ ಇಸ್ವಿಯಲ್ಲಿ? 1892ರಲ್ಲಿ ನೋಡ್ರಿ. 72ರಲ್ಲಿ ಪ್ರಾರಂಭವಾಯಿತು, 92ರಲ್ಲಿ 70,000 ಶಬ್ದಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು, ಅಂದರೆ ಹಸ್ತಪ್ರತಿ ಅಂದರೆ ಕೈ ಪತ್ರ, ಕೈಯಲ್ಲಿ ಇಟ್ಕೊಂಡು ನಾವು ಓದ್ಕೊಂಡು. ಹಸ್ತ ಅಂದ್ರೇನು? ಕೈ, ಕರ. ಕೈಯಲ್ಲಿ ಇಟ್ಕೊಂತ ಒಂದು ಪ್ರತಿಯನ್ನು, ಒಂದು ಪುಸ್ತಕವನ್ನು ಅವರು ಕನ್ನಡ ಪಂಡಿತರ ನೆರವಿನಲ್ಲಿ, ಅತಿ ಪರಿಜ್ಞಾನವುಳ್ಳಂತಹ ಕನ್ನಡ ಪಂಡಿತರ ಸಾನ್ನಿಧ್ಯದಲ್ಲಿ ಅವ್ರು ಏನು ಮಾಡ್ತಾರೆ, ಪರಿಷ್ಕರಣೆ ಮಾಡಿಸ್ತಾರೆ, ತಿದ್ದುಪಡಿ ಮಾಡಿಸ್ತಾರೆ. ಏನನ್ನು ರಾಂಗ್ ಇದ್ರೆ ನಾವೇನಂದಿದ್ರೆ ನೋಡ್ರಿ, ನಾವೆಲ್ಲ ಬುದ್ಧಿವಂತರಲ್ಲ. ನಾನು ಬರೆದಿದ್ದೀನಿ ಸರ್, ನಾನು ಇದೆಲ್ಲ ಬರೆದ್ಬಿಟ್ಟಿದ್ದೀನಿ, ನೀವು ಇದರಲ್ಲಿ ನೋಡ್ರಿ ಸರ್ ನಾನು ಏನನ್ನು ತಪ್ಪು ಬರೆದಿದ್ದೀನಿ ಅಂತ ದೊಡ್ಡ ಪಂಡಿತರಲ್ಲಿ, ಕನ್ನಡ ಪಂಡಿತರಲ್ಲಿ ಅವರು ತೋರಿಸಿ ನೋಡ್ರಿ. ಎಷ್ಟೇ ಬುದ್ಧಿವಂತರಾದರೂ ಕೂಡ ನಾವು ಇನ್ನೊಬ್ಬರಲ್ಲಿ ನಾವು ವಿಮರ್ಶಕ್ಕೆ ಒಳಗಾದಾಗ ನಾವು ಅವತ್ತು ನಿಜವಾದ ಬುದ್ಧಿವಂತ ವ್ಯಕ್ತಿಗಳಾಗ್ತೀವಿ. ನಾವೇ ಬರೆದಿದ್ದು ಕರೆಕ್ಟು, ನಂದೇ ಕರೆಕ್ಟ್ ಅಂತ ಯಾರು ಊಹಿಸ್ಕೊಂಡು ಮನಸ್ಸಲ್ಲಿ ಬಾಳ್ತಾರೋ ಅದು ನಿಜವಾದದ್ದಲ್ಲ. ಮಕ್ಕಳೇ, ನಾವು ಕೂಡ ಅಷ್ಟೇ, ನಮ್ಮ ಬರೆದಿದ್ದು ಇನ್ನೊಬ್ಬರಲ್ಲಿ ಚರ್ಚೆ ಮಾಡಬೇಕು. ನಾನು ಬರೆದಿದ್ದು ಕರೆಕ್ಟಾ, ನೀವು ಕೂಡ ನಾನು ಈ ಪ್ರಶ್ನೆಯನ್ನು ಬರೆದಿದ್ದೀನಿ, ಇದು ಕರೆಕ್ಟಾ, ನಾನು ಬರೆದಿದ್ದು ಕರೆಕ್ಟಾ, ಇನ್ನು ಹೆಂಗೆ ಬರಿಬೇಕೆಂಬುದು ನಾವು ಒಬ್ಬರ ಬಳಿ ಚರ್ಚೆ ಆಗಬೇಕು. ಅದೇ ರೀತಿಯಾಗಿ ಇವ್ರುಗಳು ನೆರವಿನಲ್ಲಿ ಪರಿಷ್ಕರಿಸಿ 1894ರಲ್ಲಿ ಅದನ್ನು ಪ್ರಕಟಣೆ ಮಾಡ್ತಾರೆ ಮಕ್ಕಳೇ, ಪಬ್ಲಿಷ್ ಮಾಡ್ತಾರೆ. 94ರಲ್ಲಿ ನೋಡ್ರಿ, ಅವ್ರು ಎಷ್ಟು ಸಮಯ ತಕ್ಕೊಳ್ರು ನೋಡ್ರಿ. 1872ರಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಇಲ್ಲಿಗೆ 10 ವರ್ಷ ಆಗುತ್ತೆ ನೋಡ್ರಿ. 92, 81, 82, 90 ಇಲ್ಲಿಗೆ 10 ವರ್ಷ ಟೈಮ್ ತಗೊಂತು. 70,000 ಶಬ್ದಗಳನ್ನು ರಚನೆ ಮಾಡ್ಬೇಕಂದ್ರೆ 1894ರಲ್ಲಿ ಅದನ್ನು ಪರಿಷ್ಕರಿಸಿ 1890 ಪ್ರಕಟಿಸಲಾಯಿತು. ಇದು ಫರ್ಡಿನೆಂಡ್ ಕಿಟಲ್. ಇಂಗ್ಲಿಷ್ ಕನ್ನಡ ನಿಘಂಟನ್ನು ರಚಿಸಿದವರು ಯಾರು ಮಕ್ಕಳೇ? ಫರ್ಡಿನೆಂಡ್ ಕಿಟಲ್. ಫರ್ಡಿನೆಂಡ್ ಕಿಟಲ್ ಯಾವ ದೇಶದವನು? ಫರ್ಡಿನೆಂಡ್ ಕಿಟಲ್ ಜರ್ಮನ್ ದೇಶದವನು. ಈತನು ಯಾತಕ್ಕೆ ಭಾರತಕ್ಕೆ ಬಂದ? ಕನ್ನಡ ಭಾಷೆಯನ್ನು, ಇಂಗ್ಲಿಷ್ ಭಾಷೆಯನ್ನು ಕನ್ನಡದಲ್ಲಿ ತಿಳಿಯಲು ಏನು ಮಾಡಿದವರು? ನಿಘಂಟನ್ನು, ಇಂಗ್ಲಿಷ್ ಕನ್ನಡ ನಿಘಂಟನ್ನು ರಚನೆ ಮಾಡಲು ಸಿದ್ಧಪಡಿಸಲು ಭಾರತಕ್ಕೆ ಬಂದ. ಕನ್ನಡ ನಿಘಂಟನ್ನು ಪ್ರಾರಂಭಿಸಿದ ವರ್ಷ 1872ರಲ್ಲಿ. 70,000 ಶಬ್ದಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು ಯಾವಾಗ ಅವರು ಇದು ಮಾಡಿದ್ರು? 1892ರಲ್ಲಿ. 1894ರಲ್ಲಿ ಆ ಹಸ್ತಪ್ರತಿಯನ್ನು ನೆರವಿನಲ್ಲಿ ಪರಿಷ್ಕರಿಸಿ ಅದನ್ನು 1894ರಲ್ಲಿ ಪ್ರಕಟಿಸಲಾಯಿತು.
ಎಲ್ಲ ಅರ್ಥ ಆಯ್ತಲ್ಲ ಮಕ್ಕಳೇ? ಪಾಠ ಚೆನ್ನಾಗಿತ್ತಲ್ಲ? ಎಲ್ಲ 3-4 ಫಲಕಗಳು ನೋಡ್ರಿ. ಪಿಸು ಮಾತಿನ ಗುಂಬಜ್ ಬಿಜಾಪುರದಲ್ಲಿ ಐತಿ ಎಂಬುದು ಗೊತ್ತಾಗಿದೆ. ಕಾಳಿ ನದಿ ಎಲ್ಲಿ ಹುಟ್ಟುತ್ತದೆ? ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತದೆ. ಇದು ತೊಳ್ಕೊಂಡ್ರೆ ಕಲ್ಲೂರಪ್ಪ ಬರೆದಿರ್ತಕ್ಕಂಥದ್ದು. ಇದಕ್ಕೆ ಈ ಬರಹಗಳು ಕೂಡ ಸ್ವಲ್ಪ ವ್ಯತ್ಯಾಸ ಇತ್ತು. ಇಲ್ಲಿ ಮೈಸೂರು ಅರಮನೆ ಬರೆದಿರ್ತಕ್ಕಂಥ ಅಡವಿಯಪ್ಪ ಅಂದೊಂದು ಬರಹ, ಕೈ ಬರಹ ಭಾಳ ಸುಂದರವಾಗಿ ಓದಲಿಕ್ಕೆ ಸರಳವಾಗಿ ಇತ್ತು. ಇದನ್ನು ತಿಳ್ಕೊಂಡ್ರಿ. 4ನೇದು ಫರ್ಡಿನೆಂಡ್ ಕಿಟಲ್ ವಿನೋದ್ ಎಂಬ 7ನೇ ತರಗತಿ ವಿದ್ಯಾರ್ಥಿ ಬರೆದಿದ್ದಾನೆ. ಓದಲಿಕ್ಕೆ ಕೆಲವು ಶಬ್ದಗಳು, ಬರವಣಿಗೆಯಲ್ಲಿ ಶಬ್ದಗಳನ್ನು ಬರೆದಿದ್ದಾನೆ. ಶಬ್ದಗಳು ಯಾವ ರೀತಿ ಆ ಶಬ್ದಗಳ ಒಂದು ರೇಖಾ, ಒಂದು ನೇರವಾಗಿ ಶಬ್ದಗಳೆಲ್ಲ ಒತ್ತಿ ಹತ್ತಿರ ಕಲಿಸಿ ಅವನು ಜೋಡಿಸಿ ಬರೆದಿದ್ದಾನೆ. ಓದಲಿಕ್ಕೆ ಸ್ವಲ್ಪ ಕಷ್ಟವಾಗ್ತಾ ಇದೆ. ನಿಮ್ಮ ಬರವಣಿಗೆ ಶೈಲಿಗಳನ್ನು ಕೂಡ ನೀವು ಕೂಡ ಮಕ್ಕಳೇ ಎಲ್ಲರೂ ನಿಧಾನಕ್ಕೆ ಫಸ್ಟ್ ನಾವು ರೂಢಿ ಮಾಡಿಕೊಳ್ಬೇಕು. ಅಕ್ಷರಗಳ ಅಂದವಾಗಿದ್ದರೆ ನಮ್ಮ ಮನಸ್ಸು ಅಂದವಾಗಿರುತ್ತದೆ, ನಮಗೆ ಒಂದು ಇದಾಗುತ್ತೆ, ಒಂದು ಮನಸ್ಸು ಆತ್ಮಸ್ಥೈರ್ಯ, ವ್ಯಕ್ತಿತ್ವ ಕೂಡ ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ಅಂತ ನಮಗೆ ಹೇಳುತ್ತಾ ಈ ಕೈ ಬರಹದ ಗದ್ಯಪಾಠ ಇಲ್ಲಿಗೆ ಮುಕ್ತಾಯವಾಗುತ್ತೆ ಮಕ್ಕಳೇ. ಮುಂದಿನ ನಾವು ತರಗತಿಯಲ್ಲಿ ಒಂದು ಆಸಕ್ತಿಕರವಾಗಿರ್ತಕ್ಕಂಥ ಪಾಠದೊಂದಿಗೆ ನಿಮ್ಮ ಮುಂದೆ ನಾನು ಕಾಣ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಅರ್ಥವಾಗಿದೆಯಲ್ಲ ಈ ಗದ್ಯಪಾಠವನ್ನು? ಚೆನ್ನಾಗಿ ಓದ್ಕೊಳ್ಳಿ. ನೀವು ನಿಮ್ಮಲ್ಲಿ ಪುಸ್ತಕ ಇದ್ದರೆ ಮಕ್ಕಳೇ, ಈ ಫಲಕಗಳಲ್ಲಿ ಕೆಳಗಡೆ ಜಾಗ ಬಿಡಲಾಗಿದೆ ನೋಡ್ರಿ. ಈ ಅಚ್ಚು ಪುಸ್ತಕ ಇದರ ಟೆಕ್ಸ್ಟ್ ಬುಕ್ ಇದ್ದರೆ ಈ ಫಲಕವನ್ನು ಇದೇ ಥರ ನಿಮ್ಮ ಬರಹದಲ್ಲಿ ಬರೀರಿ. ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಅದು ಹೆಂಗಿದೆ ಹಂಗೆ ಬರೀರಿ. ಈ 4 ಫಲಕಗಳನ್ನು ನೀವು ಬರೆದು ಇಟ್ಕೊಳ್ಳಿ. ಪುಸ್ತಕ ಇದ್ದರೆ ನೀವು ಶಾಲೆಗೆ ಬಂದ ನಂತರ ನಮಗೆ ತೋರಿಸಿ ಅಂತ ತಿಳಿಸ್ತಾ ಇದ್ದೀನಿ. ನಿಮಗೆ ಈ ದಿನ ನಾನು 3-4 ಪ್ರಶ್ನೆ ನಿಮಗೆ ಗೃಹಪಾಠವನ್ನು ಕೊಡ್ತಾ ಇದ್ದೀನಿ. ಎಲ್ಲರೂ ಪುಸ್ತಕದಲ್ಲಿ ಬರ್ಕೊಂಡು ಇದಕ್ಕೆ ಕಾರ್ಯ ಮಾಡಿರಿ. ಮಕ್ಕಳೇ, ಈಗ ಇಂದಿನ ದಿನ ನಾವು ಮಾಡಿರ್ತಕ್ಕಂಥ ಪಾಠದಲ್ಲಿ ಕೆಲವು ಪ್ರಶ್ನೆಗಳನ್ನು ನಿಮಗೆ ಗೃಹಪಾಠವಾಗಿ ಮನೆಗೆಲಸವಾಗಿ ಕೊಡ್ತಾ ಇದ್ದೀನಿ. ಇವನ್ನು ಮನೆಗೆಲಸದ ಪುಸ್ತಕದಲ್ಲಿ ಬರೆದಿಟ್ಕೊಂಡು ನೀವು ಶಾಲೆಗೆ ಬಂದ ನಂತರ ನಮಗೆ ತೋರಿಸ್ಬೇಕು. ಮನೆಗೆಲಸದಲ್ಲಿ ಇವತ್ತಿನ ಪಾಠದಲ್ಲಿ ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು, ವಾಸ್ತು ಅಂದ್ರೆ ಒಂದೇ, ವಾಸ್ತುಶಿಲ್ಪಿಗಳು ವಾಸ್ತುಶಿಲ್ಪಿಗಳು ಯಾರು ಅಂಬ ಅವರಿಬ್ಬರು ಹೆಸರಿದೆಲ್ಲ, ಹೆನ್ರಿ ಇರ್ವನ್ ಮತ್ತು ಬಿ ರಾಘವಲನ್, ಭಾರತದ ಬಿ ರಾಘವಲನ್ ನಾಡು. ನಿಮ್ಮ ಪುಸ್ತಕದಲ್ಲಿ ಇದೆ ನೋಡ್ರಿ. ಫರ್ಡಿನೆಂಡ್ ಕಿಟಲ್ ಯಾವ ದೇಶದವನು? ಫರ್ಡಿನೆಂಡ್ ಕಿಟಲ್ ಯಾವ ದೇಶದವನು ಎಂಬುದಕ್ಕೆ ಉತ್ತರ ಬರೀಬೇಕು. ಫರ್ಡಿನೆಂಡ್ ಕಿಟಲ್ ರಚಿಸಿದ ನಿಘಂಟಿನ ಹೆಸರೇನು ಅಂತ ಆ ಪ್ರಶ್ನೆ. ಮೈಸೂರು ಅರಮನೆ ಸೊಬಗನ್ನು ವರ್ಣಿಸಿ. ಮೈಸೂರು ಅರಮನೆ ನೋಡಲು ನಮಗೆ ಹೆಂಗೆ ಕಾಣ್ತಾ ಇದೆ, ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ನಿಮ್ಮ ಒಂದು ಪುಸ್ತಕದಲ್ಲಿದೆ. ಇಲ್ಲಿ ನಿಮ್ಮ ಇದರಲ್ಲಿ ಕೂಡ ಕಾಣಿಸಿದೆ ಅಲ್ಲ ನಿಮಗೆ, ಅದರಲ್ಲಿ ನೋಡಿಕೊಂಡು ಈ ಪ್ರಶ್ನೆಗಳಿಗೆ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಮಕ್ಕಳೇ. ಎಲ್ಲ ಪಾಠವನ್ನು ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ನಂತರ ನಾವು ಪ್ರಶ್ನೆ ಉತ್ತರಗಳನ್ನು ನಿಮಗೆ ಕಳಿಸ್ಕೊಡ್ತೀವಿ. ಅದನ್ನು ಒಂದು ಪುಸ್ತಕವನ್ನು ಇಟ್ಕೊಂಡು ಕನ್ನಡಕ್ಕೆ ಒಂದು 7ನೇ ತರಗತಿ ಕನ್ನಡ ಪುಸ್ತಕವನ್ನು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಅದರಲ್ಲೆಲ್ಲ ಪ್ರಶ್ನೆ ಉತ್ತರಗಳನ್ನು ಬರೆದುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳೇ. ಇನ್ನೊಂದು ಮುಂದಿನ ಪಾಠದೊಂದಿಗೆ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ತುಂಬ ಧನ್ಯವಾದಗಳು ಮಕ್ಕಳೇ. ಜೈ ಹಿಂದ್, ಜೈ ಕರ್ನಾಟಕ.